ಫ್ರೆಂಡ್ಸ್, ಇನ್ನು ಕೊನೆಯದಾಗಿ ಬಾಗಿನ ಕೊಡೋ ಅಂಥದ್ದು ನೋಡಿ. ಎಷ್ಟು ಚೆನ್ನಾಗಿ ತನ್ನ ಮುತ್ತೈದೆ ಸೆರಗನ್ನು ಮುಚ್ಚಿಕೊಂಡು ಕೊಟ್ಟು ಅವರು ಕೂಡ ಸೆರಗನ್ನು ಮುಚ್ಚಿ ತೊಗೊಳ್ತಕ್ಕಂಥದ್ದು. ತಾಯಿಗೆ ಬೆಳ್ಳಿ ಏನಾದರೂ ಬೆಳ್ಳಿದು ಜೊತೆಗೆ ಗಿಫ್ಟ್ ಕೊಡಬೇಕು. ಮಿಕ್ಕಿದವ್ರಿಗೆಲ್ಲರಿಗೂ ಸ್ಯಾರಿ, ಹಾಗೆ ಹಣ್ಣುಗಳು, ತರಕಾರಿಗಳು, ಬೇಳೆಗಳು, ಕಾಳುಗಳೆಲ್ಲ ಸೇರಿಸಿ ಎರಡು ಮರನ ಒಂದ್ರ ಮೇಲೆ ಒಂದು ಮುಚ್ಚಿ, ಜೊತೆಗೆ ಅದಕ್ಕೆ ಅರಿಶಿನ ದಾರ ಕಟ್ಟಿ, ಹಾಗೆ ಒಂದು ಗಿಫ್ಟ್ ಅಂತ ಒಂದು ಟೇಪನ್ನ ಕಟ್ಟಿ ನೋಡಿ. ಈ ರೀತಿಯಾಗಿ ವಿಧಾನಗಳನ್ನು ಪಾಲಿಸಿ ಮಾಡೋ ಅಂಥದ್ದು. ಸೊ ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಇದಾದ ಮೇಲೆ ಮತ್ತೆ ಇಲ್ಲಿಗೆ ಮುಗಿಯಲ್ಲ ನೋಡಿ. ಎಲ್ಲರಿಗೂ ದೇವರಿಗೆ ಪೂಜೆ ಮಾಡ್ದಂಗೆ ಪೂಜೆ ಮಾಡಿ ಕರ್ಪೂರ ಹಚ್ಚಿ ಪ್ರತಿಯೊಂದು ಇರುತ್ತೆ, ಪ್ರತಿಯೊಂದನ್ನು ಮಾಡಬೇಕಾಗಿರುತ್ತೆ. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮುತ್ತೈದೆ ಬಾಗಿನ ತಗೋ, ಮುತ್ತೈದೆ ಬಾಗಿನ ಕೊಡು ಅಂತ ಹೇಳಿ ಕೊಟ್ಟು, ಅದಾದಮೇಲೆ ಕಿವಿಯಲ್ಲಿ ಹೇಳ್ತಾರೆ, ನೀನು ದೀರ್ಘ ಸುಮಂಗಲಿಯಾಗಿ ಬಾಳು ಅಂತ. ಮಂಗಳ ಗೌರಿ ವ್ರತನ ಮಾಡುವ ವಿಧಾನಗಳು ಯಾರಿಗೆ ಗೊತ್ತಿಲ್ಲ ಅವರು ತಿಳ್ಕೊಳ್ಳಿ ಅಂತ ನಾನು ಪೂರ್ಣವಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ ಪ್ರೊಸೀಜರ್. ನನಗೂ ಕೂಡ ಸಿಕ್ಕಿದ್ದು ಪುಣ್ಯನೇ ಅಂತಲೇ ಹೇಳ್ಬೋದು. ಸೊ ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ನಾವು ಮಂಗಳ ಗೌರಿ ವ್ರತ ಮಾಡಲ್ಲ. ಸೊ ನನ್ನ ಅಕ್ಕನ ಮಗಳು ಮಾಡಿರೋ ಅಂಥದ್ದು. ಅವಳು ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾಯಿದ್ರು ಕೂಡ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಳೆ ಅಂದರೆ ತುಂಬ ಖುಷಿ ಕೊಡುತ್ತೆ. ಹಿರಿಯರು ಅವಾಗೆಲ್ಲ ಹೇಳ್ತಾ ಇದ್ರು, ಪೂಜೆ ವ್ರತದ ಕಡೆ ಗಮನ ಕೊಡಿ ಅಂತ ಹೆಣ್ಮಕ್ಳಿಗೆ. ಯಾಕೆ ಹೇಳ್ತಾ ಇದ್ರು ಅಂತಂದರೆ, ನಾನು ಇಷ್ಟು ಟೈಮು ಇಷ್ಟು ತಾಳ್ಮೆಯಿಂದ ಕೂತ್ಕೊಂಡು ನೋಡಬೇಕಾದ್ರೆ ಗೊತ್ತಾಗಿದ್ದು ಒಂದೇ, ಪೂಜೆ ವ್ರತ ಮಾಡಬೇಕಾದ್ರೆ ಹೆಣ್ಮಕ್ಳಿಗೆ ತುಂಬ ತಾಳ್ಮೆ, ಸಹನೆ, ಸಂಯಮ ಬರುತ್ತೆ ಅನ್ನೋ ಉದ್ದೇಶದಿಂದ ಈ ವ್ರತ ಪೂಜೆಗಳನ್ನ ಆಚರಿಸಿ ಕೇಳ್ತಿದ್ರು ಅಂತ ಅನಿಸುತ್ತೆ. ಅಂದರೆ ತಾಳ್ಮೆ ಇಲ್ದಿದ್ದವ್ರಿಗೂ ಕೂಡ ಈ ಪೂಜೆ ವ್ರತ ಮಾಡಬೇಕಾದ್ರೆ ತಾಳ್ಮೆ, ಸಹನೆ ಅನ್ನೋದು ತಾನಾಗಿಯೇ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ತಾಳ್ಮೆಯಿಂದ ಪ್ರತಿಯೊಂದನ್ನು ಒಂದೇ ಒಂದನ್ನು ಸ್ಕಿಪ್ ಮಾಡ್ದಲೆ ಪ್ರತಿಯೊಂದನ್ನು ಫಾಲೋ ಅಪ್ ಮಾಡಬೇಕಲ್ಲ. ಸೊ ಹಾಗಾಗಿ ತುಂಬ ಸಹನೆ, ತಾಳ್ಮೆ ಇರುತ್ತೆ ಅಂತ ಹಿಂದಿನವರು ಇದೆಲ್ಲ ಪೂಜೆ ವ್ರತ ಹಾಗೆ ಪ್ರತಿಯೊಂದನ್ನು ಹೇಳಿರೋದು ಅಂತ ಅನಿಸುತ್ತೆ. ಹೆಣ್ಮಕ್ಳು ದಿನ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ, ಹಾಗೆ ಬಾಗಿಲಿಗೆ ನೀರು ಹಾಕಿ, ಅರಿಶಿನ ಕುಂಕುಮ ಇಟ್ಟು, ರಂಗೋಲಿ ಹಾಕಿ ಪೂಜೆಗಳನ್ನ ಮಾಡೋದ್ರಿಂದ ತುಂಬ ಸಹನೆನ ಕಲಿತಾರೆ. ಅದಕ್ಕೆ ಹೇಳೋದು, ಹೆಣ್ಣು ಒಂದು ತಾಯಿ ಆದಾಗ ಪರಿಪೂರ್ಣ ಆಗ್ತಾಳೆ ಅಂದರೆ ಅಷ್ಟು ಸಹನೆನ ಕಲಿತಾಳೆ ಅಂತ. ಮಕ್ಕಳ ಜೊತೆ ಬೆರೆಯೋದಾಗಲಿ, ಮಕ್ಕಳು ಎಷ್ಟೇ ಒಂದು ಹಠ ಮಾಡಿದ್ರೂ ಕೂಡ ಸಹನೆಯಿಂದ ಮಕ್ಕಳು ಬೆಳೆಸೋದ್ರಲ್ಲಾಗಲಿ ತುಂಬಾ ಮುತುವರ್ಜಿ ವಹಿಸ್ತಾಳೆ ಒಂದು ಹೆಣ್ಣು. ಹಾಗೆ ನೋಡಿ, ಈ ಥರ ಪೂಜೆಗಳನ್ನ ಮಾಡಿದಾಗ ತಾನಾಗಿಯೇ ಸಹನೆ ಅನ್ನೋದು, ತಾಳ್ಮೆ ಅನ್ನೋದು ಹೆಣ್ಮಕ್ಳಿಗೆ ಬರುತ್ತೆ ಅಂತ ಖಂಡಿತ ನನ್ನ ಕಣ್ಣಲ್ಲಿ ನೋಡಿದಂತಹ ಸತ್ಯ ಇದು. ಇಷ್ಟೆಲ್ಲ ಮಾಡೋವರೆಗೂ ತುಂಬ ಚೆನ್ನಾಗಿತ್ತು. ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಪ್ರತಿಯೊಂದನ್ನು ಮಾಡಿ ಮುತ್ತೈದೆ ಥರನೇ ಎಲ್ಲದನ್ನು ಅರಿಶಿನ ಕುಂಕುಮ ಇಟ್ಟು, ಅಕ್ಷತೆ ಇಟ್ಟು, ಅವರಿಗೂ ತಾಂಬೂಲ ಅಂದರೆ ಒಂದು ಫಲನೋ ಅಥವಾ ತಾಂಬೂಲನೋ ಕೊಟ್ಟು ಆಶೀರ್ವಾದ ತಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ನಾನು ಇಲ್ಲಿ ನೋಡಿದಂಥದ್ದು ತುಂಬ ಚೆನ್ನಾಗಿತ್ತು. ಎಲ್ಲ ಮುತ್ತೈದೆಯರು ಬಂದು ಅಷ್ಟು ಚೆನ್ನಾಗಿ ಕೂತ್ಕೊಂಡು ಸಹನೆಯಿಂದ, ಅವ್ರಿಗೂ ಕೂಡ ಸಹನೆ ಬರುತ್ತೆ. ಪೂಜೆ ಮಾಡೋಂಥವ್ರಿಗೆಲ್ಲ ಅಲ್ಲಿ ಕೂಡ ಅರಿಶಿನ ಕುಂಕುಮಕ್ಕೆ ಬಂದಂತಹ ಮುತ್ತೈದೆಯರಿಗೂ ಕೂಡ ತಾಳ್ಮೆ, ಸಹನೆ ತಾನಾಗಿಯೇ ಬರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಪೂಜೆಗಳು ವ್ರತಗಳನ್ನ ಮಾಡಿ ಕರೆದಾಗ ಆ ಪೂಜೆ ಆಗೋ ತನಕ ಆ ಶ್ಲೋಕಗಳನ್ನ ಹೇಳಬೇಕಾದ್ರೆ, ಮಂತ್ರ ಪಠನೆ ಮಾಡಬೇಕಾದ್ರೆ, ಪೂಜೆನ ಮಾಡಬೇಕಾದ್ರೆ ನಾವು ಸಹನೆಯಿಂದ ಕೂತ್ಕೊಂಡು ಪೂಜೆ ಕೇಳಿ, ಹಾಗೆ ಕತೆಗಳನ್ನ ಹೇಳಬೇಕಾದ್ರೆ ಕತೆಗಳನ್ನೂ ಕೇಳಿ, ಅದರಿಂದನೇ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಅಲ್ಲಿ ತಾಳ್ಮೆ ಬರೋದು. ಸೊ ಕೆಲವು ಮನೆಗಳಲ್ಲಿ ಪೂಜೆ ಮಾಡೋದಕ್ಕೆ ಹೆಣ್ಮಕ್ಳು ನಿರಾಕರಿಸ್ತಾರೆ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ಇಷ್ಟೊಂದು ಸಮಯ ಇಡುತ್ತೆ, ಇಷ್ಟೊಂದು ತಾಳ್ಮೆ ಇರಲ್ಲ ನಮಗೆ ಅನ್ನೋದಕ್ಕೋಸ್ಕರನೇ ನಿರಾಕರಿಸ್ತಾರೆ ಅಂತಲೇ ಹೇಳಬಹುದು.
ಕೆಲವು ನಮಗೆ ಗೊತ್ತೇ ಇರಲ್ಲ, ಕೆಲವೊಂದೊಂದು ತಿಳ್ಕೊಳ್ಬೇಕು ಅಂದರೆ ಕೆಲವೊಂದೊಂದು ಜಾಗದಲ್ಲಿ, ಕೆಲವೊಂದೊಂದು ಪೂಜೆಗಳಲ್ಲಿ ಕೆಲವೊಂದೊಂದನ್ನು ತಿಳ್ಕೊಳ್ಬೇಕಾಗತ್ತೆ. ಸೊ ನಾನು ಇವತ್ತು ತುಂಬ ತಿಳ್ಕೊಂಡೆ ಅಂತಲೇ ಹೇಳ್ಬೋದು. ಮಂಗಳಗೌರಿ ವ್ರತದ ಬಗ್ಗೆ ತುಂಬ ಇಷ್ಟೊಂದೆಲ್ಲ ಪ್ರೊಸೀಜರ್ ಇದೆ ಅಂತ ಖಂಡಿತವಾಗಿ ಗೊತ್ತಿರಲಿಲ್ಲ. ಪ್ರತಿಯೊಂದು ಮುತ್ತೈದೆಗೂ ಎಷ್ಟು ಚೆನ್ನಾಗಿ ಪೂಜೆ ಮಾಡಿ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಸಹನೆಯಿಂದ ಎಲ್ಲ ಪೂಜೆ ಮಾಡಿ ಕರ್ಪೂರದ ಆರತಿ ಮಾಡೋವಂಥದ್ದು ಪ್ರತಿಯೊಂದು ನಡೀತಾ ಇರುತ್ತೆ. ಸೊ ನಿಜವಾಗ್ಲೂ ಖುಷಿಯಾಯಿತು ನನಗೆ ಪೂಜೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ, ಹಾಗೆ ಕರೆದು ನನಗೂ ಆ ಪೂಜೆಯಲ್ಲಿ ಭಾಗಿಯಾಗೋದು ಮಾಡಿದ್ದಕ್ಕೂ ಕೂಡ ನನ್ನ ಅಕ್ಕನ ಮಗಳಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಬಿಕಾಸ್ ನಾವು ಏನು ನೋಡಿರಲ್ಲ, ಅದು ಒಂದೊಂದು ಕಡೆ ಹೋದಾಗ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಆ ಸಂಪ್ರದಾಯಗಳು, ಸಂಸ್ಕೃತಿಗಳು ನಮಗೆ ತಿಳ್ಕೊಂಡಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಮಾಡ್ತಿರೋದು ಇಷ್ಟೇ ಅಂತ ನಾವು ಅಂದ್ಕೊಂಡಿರ್ತೀವಿ, ಬಟ್ ತುಂಬ ಇರುತ್ತೆ ನಮ್ಮ ಜೀವನದಲ್ಲಿ ನೋಡೋದು, ಕಲಿಯೋದು ಅಂತ. ಸೊ ತಾಳ್ಮೆಯಿಂದ ಸಹನೆ ಇದ್ದರೆ ಖಂಡಿತವಾಗಿ ಎಲ್ಲ ತಿಳ್ಕೊಳ್ಬೋದು ನಿಧಾನವಾಗಿ ಅಂತ ನನ್ನ ಅನಿಸಿಕೆ. ನಿಮಗೆಲ್ಲ ಏನು ಅನ್ನಿಸ್ತು ಇವತ್ತಿನ ಪೂಜೆ ಬಗ್ಗೆ? ದಯವಿಟ್ಟು ಕಮೆಂಟ್ಗಳಲ್ಲಿ ಹಾಕಿ. ಪೂಜೆ ಇಷ್ಟ ಆಯಿತಾ? ನಾನು ಮಾಡಿರೋ ಅಂಥ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಖುಷಿ ಆಯಿತಾ? ನಾನು ಮಂಗಳಗೌರಿ ಪೂಜೆ ಬಗ್ಗೆ ಹೇಳಿದ್ದೀನಿ, ತೋರಿಸಿದ್ದೀನಿ. ಅಕ್ಕಿ ಹಿಟ್ಟಲ್ಲಿ ಮಾಡಿಟ್ಟಿದ್ದಂತಹ ದೀಪಗಳನ್ನೂ ಸಹ ಮುತ್ತೈದೆಯರಿಗೆ ಒಂದೊಂದು ಕೊಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ಹಾಗೆ ಎಲ್ಲ ಪ್ರೊಸೀಜರ್ನು ಫಾಲೋ ಅಪ್ ಮಾಡಿದ ಮೇಲೆ ಗಂಡ ಹೆಂಡತಿ ನಿಂತ್ಕೊಂಡು ಆಶೀರ್ವಾದ ತೊಗೊಳ್ತಾರೆ. ಅದಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಒಟ್ಟಿಗೆ 16 ಜನ ಮುತ್ತೈದೆಯರು ಸಿಗಬೇಕು, ಒಂದೇ ಕಡೆ ಸಿಕ್ಕಿ ಆಶೀರ್ವಾದ ಮಾಡ್ತಾರೆ ಅಂತಂದರೆ ಅದೆಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇದು ತುಂಬ ಅಪರೂಪದ ಕ್ಷಣ ಅಂತಲೇ ಹೇಳಬಹುದು. ಅದು ಅಕ್ಷತೆಗಳನ್ನ ಕೈ ಕೊಟ್ಟು, ಅಕ್ಷತೆ ಸುತ್ತೂ ನಿಂತ್ಕೊಂಡು ಅಕ್ಷತೆ ಹಾಕ್ಬೇಕಾದ್ರೆ ಮಧ್ಯದಲ್ಲಿ ಆಶೀರ್ವಾದ ತಗೊಳ್ಳೋವಂಥದ್ದು. ನಾವಂತೂ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿ ಹರಿಸಿ ಚೆನ್ನಾಗಿ ಇರಲಿ ಅಂತ ನಾವು ಮನಸ್ಸಿಂದ ಕೂಡ ಹರಿಸಿ ನೋಡಿ ಈ ವಿಧಾನಗಳಿಂದ ಬಾಗಿಣನ ಕೊಡಬೇಕಾಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲರೂ ಸೇರಿ ಅಕ್ಷತೆ ಹಾಕ್ತಾ ಇರೋದು ಅಲ್ವಾ? ತುಂಬ ಖುಷಿಯಾಯಿತು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ಕೊನೆಯದಾಗಿ ಹಿರಿಯರ ಹತ್ರ ಆಶೀರ್ವಾದ ತೊಗೊಳ್ತಾ ಇದ್ದಾರೆ ಪ್ರತಿಯೊಬ್ಬರು, ನಾವು ಕೂಡ ತೊಗೊಂಡ್ವಿ. ಹಾಗೆ ಮತ್ತೆ ಮುಂದುವರಿಯುತ್ತದೆ ಭಾಗ ಇನ್ನೊಂದು, ಲಾಸ್ಟ್ ಎಪಿಸೋಡ್ ಅಂತಲೇ ಹೇಳ್ಬೋದು. ಇನ್ನು ಕೊನೆಯ ಎಪಿಸೋಡ್ ಮಾತ್ರ ಇದೆ, ಅದನ್ನು ಕೂಡ ನೋಡಿ ಸಹಕರಿಸಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸುವ ಟೈಮ್ ಬಂದಿದೆ. ಮತ್ತೆ ಇನ್ನೊಂದು ಲಾಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬೈ, ಟೇಕ್ ಕೇರ್. ಎಲ್ಲ ಸದಾಕಾಲ ನಗ್ನಗ್ತಾ ಇರಿ.